ನಮಸ್ತೆ, ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಮೇ ತಿಂಗಳಲ್ಲಿ ನಿಮ್ಮಲ್ಲಿ ಆಗೋ ಬದಲಾವಣೆ ಏನು, ಏನೇನು ಹೀಲಿಂಗ್ ಆಗುತ್ತೆ ನಿಮ್ಮಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಡಿವೈನ್ ಕಡೆಯಿಂದ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಪೈಲ್ ಯೆಲ್ಲೋ ಕಲರ್ ಈ ಬುದ್ಧ, ಸೆಕೆಂಡ್ ಪೈಲ್ ಈ ಬುದ್ಧ ಕಾಫಿ ಕಲರ್. ರೀಡಿಂಗ್ನ ಶುರು ಮಾಡೋಣ. ಯಾರೆಲ್ಲ ಈ ಯೆಲ್ಲೋ ಕಲರ್ ಬುದ್ಧನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ ಡಿವೈನ್ ಕಡೆಯಿಂದ. ಟೆನ್ ಆಫ್ ಸೋರ್ಡ್ಸ್, ಟೆನ್ ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್, Knight of Pentacles, the Star, opportunity, remain positive, peaceful resolution, big happy changes. ಫಸ್ಟ್ ಪೈಲ್, ಫಸ್ಟ್ ಆಫ್ ಆಲ್ ನೀವು ಪೀಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಈ ಮೇ ತಿಂಗಳು. ನಿಮ್ಮಲ್ಲಿ ನೀವೇ ಒಂದು ಪೀಸ್ನ ತಗೊಂಡು ಬರ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಪೀಸ್, ಏನು ನೋವಿತ್ತು ನಿಮಗೆ ಆ ನೋವನ್ನೆಲ್ಲ ನೀವು ಲೆಟ್ಕೋ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್, ಒಂದು ಪೀಸ್ ನಿಮಗೆ ದೊರೀತಾ ಇದೆ ನೋಡಿ. ಪಾಸಿಟಿವ್, ರಿಮೈನ್ಸ್ ಪಾಸಿಟಿವ್. ನಿಮಗೆ ಆ ಪೀಸ್ಗೆ ಡಿವೈನ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ಮೈಲಿ ಫೇಸ್, ನಿಮ್ಮಲ್ಲಿ ಹ್ಯಾಪಿ ನೋಡಿ. ಆ ಬುದ್ಧನೂ ಅಷ್ಟೇ ಪೀಸ್ ಆಗಿ ಅವ್ರ ಕಣ್ಣು ಇಲ್ಲಿ ಸ್ವಲ್ಪ ಹಿಂಗೆ ತೆರೆದಿದೆ, ಕಣ್ಣು ಮುಚ್ಚಿದೆ. ಸ್ಮೈಲ್, ಡಿವೈನ್ಲಿ ಸ್ಮೈಲ್ ಇದು. ನಿಮ್ಮಲ್ಲಿ ಆ ಶಾಂತತೆ, ಪ್ರಶಾಂತತೆ ನಿಮ್ಮಲ್ಲಿ ಒಂದು ಚೇಂಜಸ್, ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮಲ್ಲಿ ತರ್ತಾ ಇದೆ. ನೀವು ಹೀಲ್ ಆಗ್ತಾ ಇದ್ದೀರಾ. ನಿಮಗೆ ಏನು ನಿಮ್ಮ ಹೃದಯ ಏನಾದರೂ ನೋವಾಗಿದ್ರೆ ಅದು ಹೀಲ್ ಆಗ್ತಾ ಇದೆ. ನಿಮ್ಮ ಅನಾಹತ ಚಕ್ರ ಹೀಲ್ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಸಂತೋಷನ ನೀವು ತಗೊಂಡು ಬರ್ತಾ ಇದ್ದೀರಾ. ಎಲ್ಲದರಲ್ಲೂ ನೀವು ಖುಷಿನ, ಸಂತೋಷನ ತರ್ತಾ ಇದ್ದೀರಾ. ನೋಡಿ, ನಿಮ್ಮ ಉತ್ಸಾಹ ಹೇಗೆ ಗ್ಲೋ ಆಗ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಇಲ್ಲ. ನೀವು ಇಷ್ಟು ದಿನ ನನ್ನ ದಾರಿಗೆ ಅಡ್ಡವಾಗಿ ನಿಂತ್ಕೊಂಡು ಬೇರೆ ಯಾವ ದಾರಿ ಇದೆ ನಾನು ಹೋಗೋದಿಕ್ಕೆ ಫಾಸ್ಟಾಗಿ ಅನ್ನೋದನ್ನ ನೀವು ಥಿಂಕ್ ಮಾಡ್ತಾ ಇದ್ರಿ. ಆದರೆ ನೀವು ನೋಡಿ, ಅವರು ಈ ಕಡೆ ನಿಂತಿದ್ದಾರೆ, ಇವರು ಈ ಕಡೆ ನಿಂತಿದ್ದಾರೆ. ಅಂದರೆ ನೀವು ಅದನ್ನು ಯೋಚನೆ ಮಾಡೋದು ಬಿಟ್ಟು ಇನ್ನು ಮುಂದೆ ಹೇಗೆ ನಾನು ಹಾರ್ಡ್ ವರ್ಕ್ ಮಾಡೋದು, ಹೇಗೆ ಅದರಲ್ಲಿ ಗ್ರೋತ್ ಕಂಡುಕೊಳ್ಳೋದು, ಹೇಗೆ ನಾನು ಅದರಲ್ಲಿ ಸಂತೋಷನ ಹುಡುಕೋದು ಅನ್ನೋದನ್ನು ನಿಮಗೆ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಆ ಥರ ಚೇಂಜ್ ಆಗ್ತಾ ಇದ್ದೀರಾ. ನೀವು ಆ ಥರ ಚೇಂಜ್ ಆದ ತಕ್ಷಣ ನಿಮಗೆ ಆಪರ್ಚುನಿಟಿಗಳು ದೊರೀತಾ ಇದೆ. ನಿಮ್ಮ ಹೃದಯನೂ ಹೀಲ್ ಆಗ್ತಾ ಇದೆ ನೋಡಿ. ಖುಷಿಯಿಂದ, ಹ್ಯಾಪಿಯಿಂದ ಎಲ್ಲನೂ ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಯಾವುದು ಪೀಸ್ಫುಲ್ ರೆಸಲ್ಯೂಷನ್ ಏನಿತ್ತೋ ಅದು ನಿಮಗೆ ಸಿಗ್ತಿದೆ.
ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ದೊರೀತಾ ಇದೆ. ಅದರಲ್ಲಿ ನೀವು ಗ್ಲೋ ಆಗ್ತಾ ಇದ್ದೀರಾ, ಶೈನ್ ಆಗ್ತಾ ಇದ್ದೀರಾ. ನೀವು ಇಷ್ಟು ದಿನ ನೀವು ಏನು ಇಲ್ಲಿ ಬರೀ ದುಃಖ, ನೋವು, ಸ್ಯಾಡ್ನೆಸ್ ಏನಿತ್ತು ಅದನ್ನು ಬಿಟ್ಟು ನೀವು ಇಲ್ಲಿ ನೋಡಿ, ಇಲ್ಲಿ ಲ್ಯಾಡರ್ ಇದೆ. ನೀವು ಹೇಗೆ ಹತ್ತೋದು, ಇನ್ನು ಮುಂದೆ ನಾನು ಹೇಗೆ ಬೆಳವಣಿಗೆ ಆಗೋದು ಅನ್ನೋದನ್ನು ನೀವು ನಿಮ್ಮ ಜ್ಞಾನ ಇನ್ಮೇಲೆ ಆ ಥರ ಚೇಂಜ್ ಆಗ್ತಾ ಇದೆ. ಯಾವ ಥರ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ನಾನು, ಯಾವ ಹಾರ್ಡ್ ವರ್ಕ್ ಮಾಡಿದ್ರೆ ಎಷ್ಟಕ್ಕೆ ನಾನು ಎಷ್ಟು ಕಷ್ಟಪಟ್ಟರೆ ನಾನು ಎಷ್ಟು ಮುಂದೆ ಹೋಗ್ತೀನಿ, ನನ್ನ ಬೆಳವಣಿಗೆ ಆಗ್ತೀನಿ, ನನ್ನ ಜೀವನನೂ ಈ ಪಂಪ್ಕಿನ್ ಥರ ಒಂದು ಸಿಹಿಯಾಗಿ ಒಂದು ಒಳ್ಳೆ ಜೀವನ ದಾರಿ ನೋಡಿ. ಇಲ್ಲಿ ಲ್ಯಾಡರ್, ಅಲ್ಲಿ ಲ್ಯಾಡರ್ ಇದೆ, ಇಲ್ಲಿ ಮೆಟ್ಲುಗಳಿದೆ, ಹತ್ತು ಹೋಗ್ತೀರಾ. ಇಲ್ಲಿ ಬರೀ ನಿಂತೇ ಇದ್ದೀರಾ, ಇಲ್ಲಿ ಮೂಮೆಂಟ್ಸ್ ಇದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಮೂಮೆಂಟ್ಸ್, ಅದನ್ನು ನೀವು ಏನು ಅಂದ್ಕೊಂಡಿದ್ದೀರಾ, ನೀವು ಪೀಸ್ಫುಲ್ ರೆಸಲ್ಯೂಷನ್ ಏನು ಮಾಡಿದ್ದೀರಾ ಅದ್ರ ಕಡೆ ನೀವು ಮುಂದೆ ನಡೀತಾ ಇದ್ದೀರಾ, ಹೆಜ್ಜೆ ಆಗ್ತಾ ಇದ್ದೀರಾ. ಬರೀ ನಿಂತ್ಕೊಂಡೆ ನೀವು ಯೋಚನೆ ಮಾಡ್ತಾ ಇಲ್ಲ ಇನ್ನು ಮುಂದೆ ನಾನು ಅಲ್ಲೇ ನಿಂತ್ಕೊಂಡು ನನ್ನ ದಾರಿ, ನಾನು ಇನ್ನು ಮುಂದೆ ಹೋಗ್ತಾ ಇಲ್ಲ, ನನಗೆ ಏನು ಸಿಗ್ತಾ ಇಲ್ಲ, ಏನು ಮಾಡೋದು ಅನ್ನೋ ಚಿಂತೆ ಬಿಟ್ಟು ನಿಮಗೆ ನಿಮ್ಮಲ್ಲಿ ಒಂದು ನಾನು ಏನು ಹಾರ್ಡ್ ವರ್ಕ್ ಮಾಡಿದ್ರೆ ನಾನು ಮುಂದುವರಿಬಹುದು, ಯಾವ ಥರ ನಾನು ಬೆಳಿಬಹುದು, ನನ್ನ ಬೆಳವಣಿಗೆ ಹೇಗೆ ಅನ್ನೋ ನೀವೇ ಆ ಬೆಳವಣಿಗೆಗೆ ಆ ಥರ ನಿಮ್ಮ ಬದಲಾವಣೆ ಆಗಿ ನೀವೇ ಅದನ್ನು ಕಂಡುಕೊಳ್ತೀರಾ. ಒಳ್ಳೆ ಯಾವ್ಯಾವ ದಾರಿ ಇದೆ, ಯಾವ ಆಪರ್ಚುನಿಟಿ ಇದೆ, ನನಗೆ ಏನು ಮಾಡಲಿ, ನನ್ನ ಬೆಳವಣಿಗೆಗೆ ಏನು ಮಾಡಬೇಕು ಅನ್ನೋದು ನಿಮ್ಮ ಉತ್ಸಾಹ ಹೇಗೆ ಬೆಳೆಸುತ್ತೆ. ಅದರಲ್ಲಿ ನೀವು ಹೇಗೆ ಗ್ಲೋ ಆಗ್ತಿದ್ದೀರಾ ನಿಮಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ನೀವು ಬೆಳಿತೀರಾ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನಿಂತು ನೀರಾಗಿದ್ರಿ, ಇನ್ಮೇಲೆ ಹರಿಯೋ ನೀರಾಗ್ತಾ ಇದ್ದೀರಾ ನೀವು. ನಿಮ್ಮಲ್ಲಿ ನಿಂತ ನೀರಲ್ಲಿ ಏನು ಕೊಳಕು ಏನಿತ್ತು ಅದೆಲ್ಲ ಹರ್ಕೊಂಡು ಹೋಗ್ತಾ ಇದ್ದೀರಾ, ಅದೆಲ್ಲ ಕ್ಲೆನ್ಸ್ ಮಾಡಿ ಕ್ಲೀನ್ ಮಾಡಿ ತಿಳಿ ನೀರಾಗ್ತಾ ಇದ್ದೀರಾ. ಈ ಬುದ್ಧನ ಥರ ನೀವು ನಿಮ್ಮೊಳಗಡೆ ಇದ್ದ ಎಲ್ಲ ಒಂಥರ ನೆಗೆಟಿವಿಟಿ ಹೋಗಿ ಪಾಸಿಟಿವ್ನೆಸ್ ನಿಮ್ಮಲ್ಲಿ ತುಂಬ್ತಾ ಇದೆ. ಇಷ್ಟೇ ಪ್ರಶಾಂತವಾಗಿ ಪೀಸಾಗಿ ನೀವು ನೆಕ್ಸ್ಟ್ ಮಂತ್ ನೀವು ಇರ್ತೀರಾ. ಅದು ನಿಮ್ಮಲ್ಲಿ ಮೇ ಮಂತಿನ ಬದಲಾವಣೆ. ಇನ್ನು ಮುಂದೆ ನೀವು ಈ ಥರ ನೈಟಲ್ಲಿ ಕೂತು ಆಕಾಶನ ನೋಡಿ ಅದರಲ್ಲಿರೋ ಸಂತೋಷನ, ಅಂದರೆ ಪ್ರತಿಯೊಂದರಲ್ಲೂ ನೀವು ಆ ಪೀಸ್ನ, ಆ ಸಂತೋಷನ ನೀವು ಕಂಡುಕೊಳ್ತಾ ಇದ್ದೀರಾ. ಆ ಥರ ನಿಮ್ಮ ಅನಾಹತ ಚಕ್ರ ಹೀಲ್ ಆಗ್ತಾ ಇದೆ. ನಿಮ್ಮ ತುಂಬ ಉತ್ಸಾಹದಿಂದ ಯಾವ್ದ್ಯಾವುದು ನಿಮ್ಮ ಕೆಲಸ ಪೆಂಡಿಂಗ್ ಇತ್ತು, ನಾನು ಯಾವುದು ಮಾಡಬೇಕು ನಾಳೆ ಮಾಡೋಣ ಆಮೇಲೆ ಮಾಡೋಣ ಅನ್ನೋದು ಏನು ನಿಮಗೆ ಲೇಸಿನೆಸ್ ಇತ್ತು ಅದೆಲ್ಲ ಹೋಗಿ ನೀವು ಎಲ್ಲವನ್ನು ಅದನ್ನು ಸರಿಯಾದ ಪ್ಲೇಸಲ್ಲಿ, ಯಾವುದನ್ನು ಯಾವ ಪ್ಲೇಸಲ್ಲಿ ಇಡಬೇಕು, ಎಲ್ಲಿ ಜಾಗ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ಅದನ್ನು ಮುಂದುವರಿಸ್ತಾ ಇದ್ದೀರಾ. ಯಾವುದು ಪೆಂಡಿಂಗ್ ಇತ್ತು ಆ ಕೆಲಸನೆಲ್ಲ ನೀವು ಸರಿ ಮಾಡ್ತಾ ಇದ್ದೀರಾ. ನಿಮ್ಮ ಆದಿಲಿ ಒಂದು ಬೆಳಕನ್ನು, ಒಂದು ಉದ್ಧಾರ ಆಗೋ ಹಾದಿನ ನೀವು ಹುಡುಕ್ತಾ ಇದ್ದೀರಾ. ಮೇ ತಿಂಗಳಲ್ಲಿ ನಿಮಗೆ ಡಿವೈನ್ ಅದನ್ನೇ ನಿಮಗೆ ಕೊಡ್ತಾ ಇರೋದು, ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮೊಳಗಡೆನೆ ಅದು ಆಗುತ್ತೆ. ಬೇರೆ ಯಾರು ತಂದು ಕೊಡಲ್ಲ, ಅದರಲ್ಲಿ ನೀವೇ ಈ ಆಪರ್ಚುನಿಟೀಸ್ ಕೂಡ ನೀವೇ ಕಂಡುಕೊಳ್ತೀರಾ. ಯಾವ ಕಡೆ ಹೋದರೆ ನಾನು ಈ ಆಪರ್ಚುನಿಟಿಯಿಂದ ನಾನು ಬೆಳವಣಿಗೆ ಆಗ್ತೀನ, ಈ ದಾರಿಲಿ ಹೋದರೆ ನಾನು ಸರಿ ಹೋಗ್ತೀನ ಅನ್ನೋದನ್ನು ಕಂಡುಕೊಂಡು ನೀವು ಮುನ್ನುಗ್ತೀರಾ. ಅದರಲ್ಲಿ ನೀವು ನಿಮ್ಮ ಉತ್ಸಾಹ ನಿಮ್ಮನ್ನು ಗ್ಲೋ ಮಾಡುತ್ತೆ, ಬೆಳೆಸುತ್ತೆ, ಹೊಳಪು ತರುತ್ತೆ. ಅದರಲ್ಲಿ ನೀವು ಶೈನ್ ಆಗ್ತೀರಾ. ನಿಮ್ಮ ಇನ್ನು ಮುಂದೆ ಈ ಥರ ಇರೋದು ಬಿಟ್ಟು ಈ ಥರ ಆ್ಯಕ್ಟಿವ್ ಆಗಿರ್ತೀರ. ಈ ಥರ ಸ್ತಬ್ಧವಾಗಿ ನಿಂತಿರಲ್ಲ ನೀವು, ಹರಿಯೋ ನೀರಾಗಿ ನೀವು ಆ ಕೊಳೆನೆಲ್ಲ ಕೊಚ್ಕೊಂಡು ತಿಳಿ ನೀರಾಗಿ ಹರ್ಕೊಂಡು ಹೋಗ್ತೀರಾ ನೀವು, ಅಷ್ಟು ಪ್ರಶಾಂತವಾಗಿ ಪರಿಶುದ್ಧವಾಗಿ. ಇನ್ಮೇಲೆ ನಿಮ್ಮಲ್ಲಿರೋ ಏನು ನೆಗೆಟಿವಿಟಿ, ಏನು ಪಾಯ್ಸನ್, ಏನು ವಿಷ ಇತ್ತು ಅದೆಲ್ಲ ಕ್ಲೆನ್ಸ್ ಆಗಿ ಹರಿದೋಗ್ತಾ ಇದೆ. ಆ ಟಾಕ್ಸಿಕ್ ಎಲ್ಲ ಹೋಗಿ ಆ ದಾರಿನ ನೀವು ಕಂಡುಕೊಳ್ತಾ ಇದ್ದೀರಾ. ಹೇಗೆ ನನ್ನ ಮೇಲೆ ಅಂದರೆ ಒಂದು ಬೆಳವಣಿಗೆ ಆಗೋದು ಹೇಗೆ ಅನ್ನೋ ಅರಿವು
ನಿಮ್ಮಲ್ಲಿ ಮೂಡಿ ನೀವು ಬೆಳವಣಿಗೆಯ ಹಾದಿಲಿ ಮುಂದೋಗ್ತಾ ಇದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಬುದ್ಧನ ಸೆಲೆಕ್ಟ್ ಮಾಡಿದ್ದೀರಾ, ಒಂದು ನಿಮಿಷ ನೀವು ಏನು ಮಾತಾಡಿದ್ರು ಯಾವುದನ್ನ ಮಾತಾಡಬೇಕು ಯಾವುದನ್ನ ಮಾತಾಡಬಾರ್ದು ಅನ್ನೋದನ್ನ ಒಂದು ನಿಮಿಷ ನಿಮ್ಮ ಮೈಂಡಲ್ಲೇ ಪಾಸ್ ಮಾಡಿ ನೀವು ಆ ಮಾತನ್ನ ಹೇಳಿದ್ರೆ ನಾನು ಯಾವ ರೀತಿ ನನ್ನ ಇದು ಹೊರಗಡೆ ಬರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಮಾತಾಡ್ತೀರಾ. ಅದು ನೆಕ್ಸ್ಟ್ ಮಂತ್ ಮೇ ತಿಂಗಳಿಂದ ನಿಮಗೆ ಇದು ನಿಮಗೆ ಸಿದ್ಧಿ ಆಗ್ತಾ ಇದೆ. 9 of Wands, 4 of Wands, 10 of Cups, 9 of Wands, 6 of Swords, 5 of Pentacles. Ask for help. Within the next few months. Recovery. ಕಮ್ಯುನಿಕೇಟ್ ಕ್ಲಿಯರ್ಲಿ. ನೋಡಿ, ನಾನು ಹೇಳಿದ್ನಲ್ಲ, ನೀವು ಸೆಲೆಕ್ಟ್ ಮಾಡಿರೋದು ಇಲ್ಲಿ ಬುದ್ಧ ಬಾಯಿ ಮುಚ್ಕೊಂಡಿರೋದು. ನೀವು ಏನು ಮಾತಾಡಬೇಕಂದ್ರೂ ನಿಮ್ಮ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರುತ್ತೆ ಇನ್ನು ಮುಂದೆ. ಏಂಜಲ್ಸ್ ಪ್ರೆಸೆನ್ಸ್ ಎಷ್ಟು ಚೆನ್ನಾಗಿದ್ದಾರೆ, ಡಿವೈನ್ ನಿಮಗೆ ಎಷ್ಟು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಬೋದು. ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಮೇ ಮಂತಲ್ಲಿ ನಿಮ್ಗೇನಂತಿದ್ದಾರೆ, ನೀವು ಅಂದ್ಕೊಂಡಿರೋ ಅಷ್ಟು ಇಷ್ಟು ದಿನ ಏನು ನಾನು ಹೀಲ್ ಆಗ್ತೀನಾ, ನನಗೆ ಎಲ್ಲನೂ ಸರಿ ಹೋಗುತ್ತಾ, ನನ್ನ ಫ್ಯಾಮಿಲಿ ಬದುಕು ಹೇಗಿರುತ್ತೆ ಅನ್ನೋದನ್ನು ನೀವು ಚಿಂತೆ ಮಾಡ್ತಾ ಇದ್ರೆ, ಮೇ ಮಂತಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಡಿವೈನ್, ನೀವು ಅಂದ್ಕೊಂಡಿರೋ ಅಷ್ಟು ನಿಮಗೆ ಏನೂ ತೊಂದರೆ ಆಗಿಲ್ಲ, ಸರಿನಾ? ನೀವು ಅದನ್ನು ಸರಿ ಮಾಡ್ಬೋದು, ಹ್ಯಾಪಿಯಾಗಿ ಇರ್ಬೋದು, ಖುಷಿಯಾಗಿ. ನಿಮ್ಮ ಫ್ಯಾಮಿಲಿ ನಿಮಗೆ ಆ ಕಂಫರ್ಟ್ ಝೋನ್ನ ನಿಮಗೆ ಕೊಡ್ತಾರೆ. ನಿಮ್ಮನ್ನು ತುಂಬ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಹ್ಯಾಪಿಯಾಗಿರ್ತೀರ ನಿಮ್ಮ ಫ್ಯಾಮಿಲಿ ಜೊತೆ. ನೆಕ್ಸ್ಟ್ ಮಂತ್ ನೀವು ಏನು ನನಗೆ ಹೀಲ್ ಆಗ್ತಾ ಇಲ್ಲ, ಯಾವುದೇ ಒಂದು ಈ ಪ್ರಾಬ್ಲಮ್ ಸರಿ ಹೋಗುತ್ತಾ, ಹೀಗೆ ಅಯ್ಯೋ ಅನ್ನೋ ಥರ ಏನೋ ದೊಡ್ಡದೇನೋ ನನಗೆ ಆಗಿದೆ ಅನ್ನೋ ಅಷ್ಟು ನೀವು ಚಿಂತೆ ಮಾಡ್ತಾ ಇದ್ರೆ ಅದರಿಂದ ನೀವು ರಿಕವರಿ ಆಗ್ತಾ ಇದ್ದೀರಾ. ನೀವು ಅಂದ್ಕೊಂಡಷ್ಟು ಏನು ನಿಮಗೆ ತೊಂದರೆ ಆಗಿಲ್ಲ ಅನ್ನೋದು ಡಿವೈನ್ ನಿಮ್ಗೆ ಹೇಳ್ತಾ ಇದ್ದಾರೆ. ಮತ್ತು ರಿಕವರಿ ಆಗ್ತಾ ಇದ್ದೀರಾ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಹೊರದೇಶಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಒಂದು ಫ್ಯಾಮಿಲಿ ಟ್ರಿಪ್, ಒಂದು ಫ್ಯಾಮಿಲಿ ಜೊತೆ ನೀವು ಸಂತೋಷವಾಗಿ ನಿಮ್ಮ ಮಕ್ಕಳ ಜೊತೆ ಎಲ್ಲ ಕಾಲ ಕಳೆಯೋದಕ್ಕೆ ಒಂದು ಹೊರಗಡೆ ಔಟಿಂಗ್ ಹೋಗ್ತಾ ಇರ್ಬೋದು ನೆಕ್ಸ್ಟ್ ಮಂತ್ ಮೇ ತಿಂಗಳಲ್ಲಿ. ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ ಅದು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅದು ನಿಮಗೆ ನೆರವೇರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಮತ್ತು ನೀವು ಫ್ಲೆಕ್ಸಿಬಲ್ ಆಗಬೇಕು. ನಿಮ್ಮದ ಯಾವುದೇ ನೀವು ಒಂದು ರೂಲ್ ಮಾಡಿದ್ರು ಅದನ್ನು ಸ್ವಲ್ಪ ಬ್ರೇಕ್ ಮಾಡಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಏನಂದರೆ, ನೀವು ಏನಾದ್ರೂ ಈ ಮಂತಲ್ಲಿ ಏನೋ ಮಾಡ್ಬೇಕು ನಾನು ಅನ್ನೋದನ್ನ ಅಂತ ನೀವು ಒಂದು
ನಿರ್ಧಾರ ಮಾಡ್ಕೊಂಡಿದ್ರೆ ಅದನ್ನು ಸ್ವಲ್ಪ ದಿನ ಅದನ್ನು ಬ್ರೇಕ್ ನಿಲ್ಲಿಸಿ ಅದು ಆಮೇಲೆ ಮುಂದುವರಿಸಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು. ನೀವೇನಾದರೂ ಮಾತಾಡಬೇಕಂದ್ರೆ ನೀವು ಒಂದು ಸ್ವಲ್ಪ ಹುಷಾರಾಗಿ ಕಮ್ಯುನಿಕೇಟ್ ಮಾಡಿ ಬೇರೆಯವ್ರ ಜೊತೆ. ಆ ಸಂತೋಷನ ಇವಾಗ ಫ್ಯಾಮಿಲಿಲೇ ಆಗಿರ್ಬೋದು, ಒಂದು ಉದಾಹರಣೆ ಕೊಡ್ತಾ ಇರೋದು. ಯಾರ ಹತ್ರನಾದ್ರು ಅದು ಮಾತಾಡ್ಬೇಕಂದ್ರೆ ನೀವು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಥಿಂಕ್ ಮಾಡಿ ಯೋಚನೆ ಮಾಡಿ ಅದನ್ನು ಮಾತಾಡಬೇಕು. ಕಮ್ಯುನಿಕೇಟ್ ಕ್ಲಿಯರ್ಲಿ, ಏನು ಹೇಳಬೇಕು ಅವ್ರಿಗೆ ಕರೆಕ್ಟ್ ಇದರಲ್ಲಿ ಅದನ್ನು ಮುಟ್ಟಿಸಿ. ಮತ್ತು ಏನಾದರೂ ಮಾತಾಡಬೇಕಾದ್ರೆ ಒಂದು ಯೋಚನೆ ಮಾಡಿ ಮಾತಾಡಿ. ಯಾವುದಾದ್ರು ನಿರ್ಧಾರ ತಗೊಳ್ತಾ ಇರ್ಬೋದು. ಇವಾಗ ತಕ್ಷಣ ಏನು ಹೇಳ್ತಾರೆ ಅದೇನೋ ಹೇಳ್ತಾರಲ್ವ, ಕೋಪದಲ್ಲಿ ನಿರ್ಧಾರ ತಗೊಳ್ಬಾರ್ದು ಅಥವಾ ಹ್ಯಾಪಿಲಿ ನಿರ್ಧಾರ ತಗೊಳ್ಬಾರ್ದು ಅನ್ನೋದನ್ನು ಹೇಳ್ತಾರೆ. ಖುಷಿಗೆ ಯಾರ ಹತ್ರನಾದ್ರೂ ಪ್ರಾಮಿಸ್ ಮಾಡಿಬಿಡೋದು, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಿಮಗೆ ಇದು ಕೊಡ್ತೀನಿ, ಆ ಥರ ಯಾವುದೇ ಒಂದು ಖುಷಿಗೆ ಪ್ರಾಮಿಸ್ನ ಮಾಡೋಕ್ಕೆ ಹೋಗಬೇಡಿ. ಏನು ಮಾತಾಡ್ತೀರಾ ಅದನ್ನು ನೀವು ಕ್ಲಿಯರಾಗಿ ಅದನ್ನು ಥಿಂಕ್ ಮಾಡಿ ಯೋಚನೆ ಮಾಡಿ ಮಾತಾಡಿ. ಅದರಲ್ಲೊಂದು ಕ್ಲಾರಿಟಿ ಇರಲಿ ಅವ್ರಿಗೆ ತಲುಪಿಸುವಾಗ. ಯೋಚನೆ ಮಾಡಿ ಮಾತಾಡಿ. ನೋಡಿ ಅಲ್ಲೇ ಬುದ್ಧ ಬಾಯನ್ನು ಮುಚ್ಕೊಂಡಿದ್ದಾರೆ ಇಲ್ಲಿ. ಏನು ನೀವು ಆದಷ್ಟು ಮೇ ತಿಂಗಳು ನಿಮ್ಮ ಮಾತನ್ನು ನಿಮ್ಮ ಹತೋಟಿಲಿ ಇಟ್ಕೊಂಡಿರೋದು ಭಾಳ ಮುಖ್ಯ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಖುಷಿಯಿಂದ ಹ್ಯಾಪಿಯಿಂದ ಯಾರಿಗಾದ್ರೂ ಪ್ರಾಮಿಸ್ ಮಾಡಿಬಿಡೋದು ಅದು ನಿಮ್ಮ ಕೈಲಾಗದೇ ಇರ್ಬೋದು. ಅದಕ್ಕೆ ದಯವಿಟ್ಟು ಅದನ್ನು ಏನು ಮಾತಾಡ್ತೀರಾ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಅದು ಕ್ಲಿಯರ್ ಕಮ್ಯುನಿಕೇಷನ್. ನೀವೇನು ಮಾತಾಡ್ತಾ ಇದ್ದೀರಾ ಅದು ಕ್ಲಿಯರ್ ಆಗಿರಲಿ ನಿಮ್ಮ ಕಮ್ಯುನಿಕೇಷನ್ ಬೇರೆಯವ್ರ ಜೊತೆ, ಒಂದು ಫ್ಯಾಮಿಲಿ ಜೊತೆ ಆಗಿರ್ಬೋದು. ನಿಮಗೆ ಏನಾದರೂ ಕಷ್ಟ ಅನಿಸ್ತಿದ್ರೆ, ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಇದೆ. ನೀವು ಯಾರನ್ನಾದರೂ ಹೆಲ್ಪ್ ಕೇಳ್ಬೋದು. ಇಲ್ಲಾಂದರೆ ನೋಡಿ ಭಗವಂತನೇ ನಿಮ್ಮ ಜೊತೆ ಇದ್ದಾರೆ. ಭಗವಂತನ ಜೊತೆನೇ ನಿಮ್ಮ ಕಷ್ಟನ ಸುಖನ ಎಲ್ಲ ಹೇಳ್ಕೊಳ್ಬೋದು. ಅವರಿಂದ ನಿಮಗೆ ಏನಾದರೂ ಸೈನ್ ಸಿಗುತ್ತೆ, ಕ್ಲಾರಿಟಿ. ನಿಮಗೆ ಏನೋ ಟಿ ವಿ ನೋಡ್ತಾ ಇರ್ತೀರಾ, ಅದರಲ್ಲೊಂದು ಮೆಸೇಜು, ಇಲ್ಲ ಪೇಪರ್ ಓದ್ತಾ ಇರ್ತೀರಾ, ಅದರಲ್ಲೊಂದು ಮೆಸೇಜು, ಇಲ್ಲ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅದರಲ್ಲೊಂದು ಮೆಸೇಜ್ ನಿಮಗೆ ಸಿಗುತ್ತೆ. ನೀವು ಸ್ವಲ್ಪನ ನೀವೇನಾದರೂ ನಿಮ್ಮ ರೂಲ್ಸ್ ಏನಾದರೂ ಇದ್ದರೆ, ಇವಾಗ ಒಂದು ಫ್ಯಾಮಿಲಿಲಿ ನಾನು ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋದಿದ್ರೆ ಅದನ್ನೆಲ್ಲ ಸ್ವಲ್ಪ ದಿನ ಬ್ರೇಕ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಹ್ಯಾಪಿಯಿಂದ ಇರೋದು, ಖುಷಿಯಿಂದ ಇರೋದು ನೀವು ಮಾಡಬೇಕು. ಅದು ನೆಕ್ಸ್ಟ್ ಮಂತ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ತುಂಬ ಚೆನ್ನಾಗಿರ್ತಾ ಇದ್ದೀರಾ. ಹೊರಗಡೆ ನೀವು ಟ್ರಿಪ್ ಹೋಗ್ತಿರ್ಬೋದು. ಅದು ನೀವೇನು ಅಂದ್ಕೊಂಡಿದ್ದೀರಾ ಅದು ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಆಗುತ್ತೆ. ಆ ಥರ ಬೇಡ, ಅದನ್ನು ಆ ಥರ ಮಾಡಬೇಡಿ. ಸ್ವಲ್ಪ ದಿನ ಅದನ್ನು ಪಾಸ್ ಮಾಡಿ ನೀವು ಏನು ಹೆಜ್ಜೆ ಇಡಬೇಕಂತಿದ್ದೀರಾ ಅದನ್ನು ಆಮೇಲೆ ಮುಂದುವರಿಸಿ ಅನ್ನೋದು ಡಿವೈನ್ ಕಡೆ ಮೆಸೇಜ್ ಆಗಿದೆ. ನೆಕ್ಸ್ಟ್ ಮಂತು ನೀವು ಒಂದು ರೂಲ್ಸ್ನ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ಬ್ರೇಕ್ ಮಾಡಿ. ಅಂತ ಅಂದರೆ ನೀವೇನೋ ವರ್ಕ್ ಇದರಲ್ಲಿರ್ಬೋದು ಅಥವಾ ಎಲ್ಲೋ ದೂರದಲ್ಲಿ ಹೋಗಿ ಬರ್ತಾ ಇರ್ಬೋದು. ಅದಕ್ಕೆ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಒಂದು ಖುಷಿಯಿಂದ ಇರುವಂಥ ಸಂದರ್ಭ ಮೇ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು ಇಲ್ಲೇ ಆಗಲ್ಲ, ನಾನು ಈ ಕಷ್ಟದಿಂದ ನಾನು ಆಚೆನೇ ಬರಲ್ಲ, ಏನೋ ನನಗೆ ತುಂಬ ದೊಡ್ಡ ಕಷ್ಟ ಅಂತ ಏನು ಅಂದ್ಕೊಂಡಿದ್ದೀರಾ, ನಿಮಗೆ ಯಾವುದೇ ರೀತಿಯಾದ ದೊಡ್ಡ ಕಷ್ಟ ಇಲ್ಲ. ಯಾಕಂದರೆ ನೀವು ನೋಡಿ ಇಲ್ಲಿ ಮಂಜಿದೆ ಮತ್ತು ಚಳಿ ಇದೆ, ಆದರೆ ನಿಮ್ಮಲ್ಲಿ ಶೂಸ್ ಇದೆ, ಈ ಬಟ್ಟೆಗಳನ್ನೆಲ್ಲ ನೋಡಿ, ಕೋಟ್ ಇದೆ, ಶಾಲ್ ಇದೆ, ಸ್ಕಾರ್ಫ್ ಇದೆ, ಟೋಪಿ ಇದೆ, ಎಲ್ಲ ಇದೆ. ಆದರೂ ನೀವು ನನ್ನ ಹತ್ರ ಏನೂ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಂಡಷ್ಟು ನೀವು ಇದರ ತೊಂದರೆಲಿಲ್ಲ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಹಣಕಾಸಿಲ್ಲ ಆಗ್ಬೋದು, ಮನೆಯಲ್ಲಾಗ್ಬೋದು, ಮನೆಯಲ್ಲೂ ನಿಮಗೆ ಖುಷಿ ಇದೆ, ಅದನ್ನು ನೀವು ಕಂಡುಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಕೊಟ್ಟು ಆ ಫ್ಯಾಮಿಲಿ
ಜೊತೆ ನಿಮ್ಮ ಮಕ್ಕಳ ಜೊತೆ ಇವಾಗ ಹಾಲಿಡೇಸ್ ಇರುತ್ತೆ, ಮಕ್ಕಳ ಜೊತೆ ಎಲ್ಲ ಹ್ಯಾಪಿಯಾಗಿ ಖುಷಿಯಾಗಿರಿ. ಆ ನೋವು ನಿಮಗೆ ಏನೂ ಇಲ್ಲ, ನೀವು ರಿಕವರಿ ಆಗ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಏನೇ ಮಾತಾಡಿದ್ರು ನಿಮ್ಮ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಏನೇ ತೊಂದರೆ ಇದ್ರೂ ಬೇರೆಯವ್ರನ್ನ ಹೆಲ್ಪ್ ಕೇಳಿ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ಭಗವಂತನ್ನೇ ನೀವು ಕೇಳಿ, ನಿಮಗೆ ಅದರಲ್ಲಿ ಉತ್ತರ ಸಿಗ್ಬಹುದು. ನೀವು ಏನು ಮಾತಾಡ್ತೀರಾ ಅದನ್ನು ನೀವು ಹೆಚ್ಚು ಮಾತಾಡದೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ, ಏನು ಮಾತಾಡಿದ್ರೆ ಏನು ಪರಿಣಾಮ ಆಗ್ಬೋದು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಮಂತು ನಿಮಗೆ ಈ ಥರ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ವಿತಿಂದ ನೀವೇನು ಅಂದ್ಕೊಂಡಿದ್ದೀರಾ, ನನ್ನ ಏನೋ ಒಂದು ಇದು ಆಗುತ್ತಾ ಆಗಲ್ವಾ ಅನ್ನೋದು ಖಂಡಿತ ಆಗುತ್ತೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ, ಇನ್ನು ಸ್ವಲ್ಪ ತಿಂಗಳಲ್ಲಿ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮ್ಗೆ ಹಾಗೇ ಆಗುತ್ತೆ, ಅದು ನಿಮ್ಮ ಕೈ ಸೇರುತ್ತೆ. ತೊಂದರೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮೇ ಮಂತಲ್ಲಿ ನೀವು ರಿಕವರಿ ಆಗ್ತಾ ಇದ್ದೀರಾ. ಹ್ಯಾಪಿ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ತುಂಬ ಖುಷಿಯಾಗಿ ಒಂದು ಸೆಕ್ಯೂರ್ ಭಾವನೆಯಿಂದ, ಒಂದು ಪ್ರೀತಿಯಿಂದ ನೀವು ತುಂಬ ಚೆನ್ನಾಗಿ, ನಿಮ್ಮ ಫ್ಯಾಮಿಲಿ ನಿಮಗೆ ಆ ಕಂಫರ್ಟ್ ಝೋನ್ನ ನಿಮಗೆ ಕೊಡುತ್ತೆ, ಅದರಲ್ಲಿ ಒಂದು ಸಮೃದ್ಧಿತನನ ನಿಮಗೆ ಕೊಡುತ್ತೆ. ಹೊರಗಡೆ ನೀವು ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ, ನಿಮ್ಮ ಮಕ್ಕಳುಗಳು ಹೊರದೇಶಕ್ಕೆ ಇಲ್ಲ ಹೊರದೇಶದ ಟ್ರಿಪ್ ನೀವು ಮಾಡ್ತಾ ಇರ್ಬೋದು, ಇಲ್ಲ ಎಜುಕೇಷನ್ಗೋಸ್ಕರ ನಿಮ್ಮ ಮಕ್ಕಳನ್ನ ನೀವು ಹೊರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.